ಮಹಾರಾಷ್ಟ್ರದ ಚಂದ್ರಭಾಗ ನದಿಯ ತೀರದಲ್ಲಿ ಸಂಸ್ಥಾಪನೆಗೊಂಡಿರುವಂತಹ ಸುಕ್ಷೇತ್ರ ಪಂಢರಾಪುರ ಕ್ಷೇತ್ರವನ್ನು ಕೇಂದ್ರೀಕೃತವಾಗಿಸಿಕೊಂಡು ಸಂಸ್ಥಾಪನೆಗೊಂಡಿರುವಂತಹ ಪಂಢರಿ ವಾರ್ಕರಿ ಸಂಪ್ರದಾಯದ ಪದ್ಧತಿಯ ಪ್ರಕಾರವಾಗಿ ದಿಂಡಿ ಮಹೋತ್ಸವ ಮತ್ತಿತರೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಶ್ರೀ ಪಾಂಡುರಂಗ ರಖುಮಾಯಿ ಹಾಗೂ ಸರ್ವಸಂತ ಮಹನೀಯರಲ್ಲಿ ನಂಬಿಕೆಯುಳ್ಳಂತಹ ಭಕ್ತ ಬಾಂಧವರು ತಾವು ವಾಸಿಸುತ್ತಿರುವಂತಹ ಗ್ರಾಮೀಣ ಪ್ರದೇಶ ಹಾಗೂ ನಗರ ಪ್ರದೇಶಗಳಲ್ಲಿ ಸ್ಥಳೀಯ ಸಮಾಜ ಬಾಂಧವರು ಹಾಗೂ ಸರ್ವ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪಂಢರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವವನ್ನು ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಬರುತ್ತಿರುವಂಥದ್ದು ವಿಶೇಷವಾಗಿರುವಂತಹ ಸಂಗತಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಗಾಮ ಗ್ರಾಮದಲ್ಲಿರುವಂತಹ ಶ್ರೀ ನಾಮದೇವ ಸಿಂಪಿ ಸಮಾಜದ ವತಿಯಿಂದ ಸರ್ವ ಭಕ್ತ ಬಾಂಧವರೆಲ್ಲರೂ ಒಡಗೂಡಿ ಶ್ರೀ ಪಾಂಡುರಂಗ ರಖುಮಾಯಿ ದೇವರ ದಿಂಡಿ ಮಹೋತ್ಸವ ನಿಮಿತ್ತವಾಗಿ ಪೋತಿ ಸ್ಥಾಪನೆ, ನಾಮಜಪ, ಪ್ರವಚನ, ಕೀರ್ತನೆ, ಪಾಹುಲ್ ಭಜನೆ, ಪಾಳೆ ಭಜನೆ, ಬಾರೋಡ್ ಭಜನೆ, ಕಾಕಡಾರತಿ ಹಾಗೂ ಶ್ರೀ ಪಾಂಡುರಂಗ ರಖುಮಾಯಿ ದೇವರು ಸಹಿತವಾಗಿ ಪೋತಿಯ ರಾಜಬೀದಿ ಮಹೋತ್ಸವವನ್ನು ಪಂಢರಿ ವಾರ್ಕರಿ ಸಂಪ್ರದಾಯದ ದಿಂಡಿ ಮಹೋತ್ಸವದೊಂದಿಗೆ ಭಾಗವಹಿಸಿದಂತಹ ಸರ್ವ ಪುರುಷ ಹಾಗೂ ಮಹಿಳಾ ಮಂಡಳಿಯವರು ಹಾಗೂ ಭಕ್ತ ಬಾಂಧವರು ಸೇರಿದಂತೆ ಬಾಲಕರಾದಿಯಾಗಿ ಸರ್ವ ಭಕ್ತರು ಸಂಘಟಿತರಾಗಿ ಪಂಢರಿ ವಾರ್ಕರಿ ಸಂಪ್ರದಾಯದ ಅಭಂಗಗಳನ್ನು ಹಾಡುವ ಮೂಲಕ ಭಜನೆಯೊಂದಿಗೆ ಭಕ್ತಿಯ ನಾಮಸ್ಮರಣೆ ನೆರವೇರಿಸಿದ್ದು ದಿಂಡಿ ಮಹೋತ್ಸವದಲ್ಲಿ ಕಾಣಬಂದಂತಹ ವಿಶೇಷವಾಗಿತ್ತು. ದಿಂಡಿ ಮಹೋತ್ಸವದ ನಿಮಿತ್ತವಾಗಿ ಪ್ರೇಮಪೂರ್ವಕವಾಗಿ ಆಹ್ವಾನಿಸಿದಂತಹ ಸೇವಾಕರ್ತರೆಲ್ಲರೂ ಬಂದು ಭಕ್ತಿಯಿಂದ ಸೇವೆಯನ್ನು ಸಮರ್ಪಿಸಿದರು. ಪರಸ್ಥಳಗಳಿಂದ ಆಗಮಿಸಿದಂತಹ ಭಜನಾ ಮಂಡಳಿಯವರು ಹಾಗೂ ಭಕ್ತ ಬಾಂಧವರು ದಿಂಡಿ ಮಹೋತ್ಸವದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ಸ್ಥಳೀಯ ಸಮಾಜದ ಆಡಳಿತ ಮಂಡಳಿಯವರು ಹಾಗೂ ಸರ್ವ ಭಕ್ತ ಬಾಂಧವರು ಸಂಪ್ರದಾಯಬದ್ಧವಾಗಿ ದಿಂಡಿ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ದೇವಸ್ಥಾನದ ಆವರಣದಲ್ಲಿ ಸಂತ ಪೂಜೆ, ಕಾಲಾಕೀರ್ತನೆ, ಕಾಲಾಪ್ರಸಾದ ವಿನಿಯೋಗ, ಅನ್ನ ಸಂತರ್ಪಣೆ ಸಮರ್ಪಣೆಯೊಂದಿಗೆ ದಿಂಡಿ ಮಹೋತ್ಸವ ಯಶಸ್ವಿಯಾಗಿ ಸಂಪನ್ನಗೊಂಡಿತು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ನಮ್ಮ ಆತ್ಮೀಯರು ದಯಪಾಲಿಸಿರುವಂತಹ ಚಿತ್ರಪಟಗಳು ಹಾಗೂ ದೃಶ್ಯಾವಳಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ. ನಮಸ್ಕಾರಗಳು.